ಅವರನ್ನ ಗೌರವಿಸೋಕೆ ಬಹಳ ಖುಷಿ ಆಗ್ತಿದೆ. ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ tradition and modernity in global trade. But while we celebrate, we must also acknowledge the challenges ahead. The imposition of tariffs by the US poses a real threat to the competitiveness of our exporters. This is not just an issue for large companies, but particularly for smaller exporters who work on a thin margin. At FKCCI, we believe that Government of India must step in with a stimulus package of various measures to ensure that momentum of exporters is not derailed. I want to assure all the exporters gathered here that FKCCI will be your voice. We will take up this issue with the highest authorities in the central government with detailed representations and practical. Conceptualized, organized and presented by Federation of Karnataka Chambers of Commerce and Industry. I'm your host this evening, Anjali. I take this my immense pleasure, indeed my privilege, to welcome each one of you. ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಿರೂಪಕಿ ಅಂಜಲಿ, ತಮ್ಮೆಲ್ಲರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. Award is an initiative that nurtures, develop and encourage exports of various categories in the state of Karnataka. Initiative is built on the premise that partnership between FKCCI, Government of Karnataka and its exporters to the overall growth. Judged by the team of exporters, FKCCI will recognize and honor outstanding export performers across several sectors, thus continuously inspire business across the state to increase their presence in developing the international markets. I received more than 100 nominations and the jury members are represented by DGFT, Exim Bank, MSME, NSIC, CB, Container Corporation of India, ECGC and VTPC, SBI, NMPA, etc. had used a stringent method in scrutiny and selecting the winners. Top category and Best Exporter Award for Manufacturing, Services and Merchant Exports. There is also a Best Award for the districts in Karnataka. Recognizing districts, there is also a special award for the Best Startup Exporter, Debut and Women Entrepreneur. Promoting the exports and contributing to the much needed foreign exchange for the state of Karnataka. ಮೇಲೆ ಅವರನ್ನ ಗೌರವಿಸೋಕೆ ಬಹಳ ಖುಷಿ ಆಗ್ತಿದೆ. ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಬೇಕಾದಷ್ಟು ಕಾರ್ಯಕ್ರಮಗಳು ಹೋಗ್ತೀವಿ, ಆದರೆ ಎಲ್ಲೂ ಸಾವಿರ ಮಾಡೋದಿಲ್ಲ. ಇಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಭಾಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ FKCCI ನಾನು ಭಾಳ ಇದು 3ನೇ ಸಲಿನೋ 4ನೇ ಸಲಿನೋ ಬಂದಿರೋದು. ನಮ್ಮ CM ರೆಡ್ಡಿ ಅವರು ನಮ್ಮೂರವರೇ, ಅವರು ಕೂಡ ಪ್ರೆಸಿಡೆಂಟ್ ಆಗಿದ್ದರು. ನಮ್ಮ ಗೋಪಾಲ್ ರೆಡ್ಡಿ ಅವರು ನಮ್ಮ CM ರೆಡ್ಡಿ ಅವರ ಅಳಿಯನೇ, ರಾಜಶೇಖರ್ ರೆಡ್ಡಿ, 3 ಜನ ನಮ್ಮ ರಿಲೇಟಿವ್ಸ್ ಇಲ್ಲಿ ಚೇರ್ಮನ್ ಆಗಿದ್ರು. ನಮ್ಗೆಲ್ಲದಕ್ಕೂ ಇಂಪಾರ್ಟೆಂಟ್ ನಮ್ಮ IS ಪ್ರಸಾದ್ ಅವರು, ನಮ್ಮ ಆಡಿಟರು, ಸುಮಾರು 60 ವರ್ಷದಿಂದ ಅವರು ಕೂಡ ನಮ್ಮ ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ನಾನು 93ರಲ್ಲಿ ಬಂದಿದ್ದೆ, ಆಗ ಲಾರ್ಜ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆಗ ಯಾರು ಪ್ರೆಸಿಡೆಂಟ್ ಇದ್ರೋ ಮರ್ತುಬಿಟ್ಟಿದ್ದೀನಿ. ಅವಾಗ ಒಂದ್ಸಲಿ ಬಂದಿದ್ದೆ. ಮತ್ತು ನಮ್ಮ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ SM ಕೃಷ್ಣ ಅವ್ರ ಕಾಲದಲ್ಲಿ, ಆಗಲೂ ಒಂದ್ಸಲಿ ಕರೆಸಿದ್ರು ಬೆಂಗಳೂರು ಸಂಬಂಧಪಟ್ಟಾಗೆ. ಮತ್ತು ಈ ಪಿಂಡಿ ಎಕ್ಸ್ಪರ್ಟಲ್ಲಿ ಎಕ್ಸ್ಪೋರ್ಟ್ ಅದರಲ್ಲಿ ಯಾರ್ಯಾರು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂಥವ್ರಿಗೆ ರಾಜ್ಯದ ಎಲ್ಲ ಭಾಗದಲ್ಲೂ ಕ್ಯಾಟಗರೀಸು ಮಾಡಿದ್ದಾರೆ ಅಲ್ವಾ, ಎಲ್ಲ ಕ್ಯಾಟಗರೀಸು ಮಾಡಿದ್ದಾರೆ. ಅಂಥವ್ರಿಗೆಲ್ಲ ಇವತ್ತು ಅವಾರ್ಡ್ ಕೊಡೋದಕ್ಕೆ ನನ್ನನ್ನು ಕೂಡ ಕರೆಸಿ ನನ್ನ ಕೈಯಲ್ಲಿ ಅವಾರ್ಡು ಕೊಡಿಸ್ತಾರೆ. ಅವಾರ್ಡ್ ತಗೊಂಡವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಟ್ಟು 1700 crores ಮಾಡ್ತಾ ಇದ್ದೀವಿ ಅಂದರು. ಅದ್ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಜಾಸ್ತಿ ಆಗಬೇಕು. ಸರ್ಕಾರ ಕೂಡ ಅಷ್ಟೇ ಬೆಂಬಲ ಕೊಡಬೇಕು. ನಮ್ಮಲ್ಲಿ ಈಗ ದೊಡ್ಡದು ಏಷ್ಯಾದಲ್ಲೇ ದೊಡ್ಡದು ಯಾವುದು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ
ಆಮೇಲೆ ಅದೇ ಥರ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಹೊಸಕೋಟೆ, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಸುತ್ತಲೂ ಎಲ್ಲ ಕಡೆ ಕೂಡ ಬೇಕಾದಷ್ಟು ಫ್ಯಾಕ್ಟ್ರೀಸ್ ಇದೆ. ನೀವು ಎಕ್ಸ್ಪೋರ್ಟು 1700 ಕೋಟಿ ಮಾತ್ರ ಆಗ್ತಾ ಇದೆ ಅಂದರೆ ಭಾಳ ಕಡಿಮೆ. ನೀವು ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಕ್ವಾಲಿಟಿ ಇರಬೇಕಾಗತ್ತೆ. ಜೊತೆಗೆ ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದೇ, ನಮಗೆ ದೇಶಕ್ಕೂ ಕೂಡ ಒಳ್ಳೆಯದು ಅಂತ ನಾನು ಈ ಸಂದರ್ಭ